ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಬೈರೂನ್ಗೂ ಗೊತ್ತಿಲ್ಲದೆ ಇರೋ ಒಂದು ಕಟ್ಟು ಸತ್ಯ ಹೇಳ್ತೀನಿ ಕೇಳು. ಶಿವಗಾಮಿ ತಂದೆ ಶಿವಪ್ರಸಾದ್ ಮೇಶ್ರು ಮಂಗಳೂರಿನ ಒಂದು ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರ ವೈಫ್ ಹೆಸರು ಶಂಕ್ರಿ ಅಂತ. ಶಂಕರಿ, ನೀನ್ ಮಾಡೋ ಪೂಜಾ ಫಲನೋ ನಮ್ಮಪ್ಪ ಅಮ್ಮನ ಪುಣ್ಯದ ಫಲನೋ. ನನಗೆ ಬೆಂಗಳೂರಲ್ಲಿ ಶಾಂಭವಿ ಎಜುಕೇಶನ್ ಟ್ರಸ್ಟ್ ಅನ್ನೋ ಸಂಸ್ಥೆನಲ್ಲಿ ಮೇಷ್ಟ್ರ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿದೆ ನೋಡು. ರೀ, ನಮ್ಗೇನಾಗಿದೆ ಇಲ್ಲಿ? ನಾವಿಲ್ಲೇ ಚೆನ್ನಾಗಿದ್ದೀವಲ್ಲ, ನೀವ್ ಯಾಕೆ ಕೆಲಸ ಮಾಡೋದಕ್ಕೆ ಅಷ್ಟು ದೂರ ಹೋಗ್ಬೇಕು? ಅಲ್ಲಮ್ಮ, ನನ್ಗೆ ಇಲ್ಲಿ ಇಷ್ಟು ಸಂಬಳ ಬರ್ತಾ ಇದೆ, 350 ರೂಪಾಯಿ ಅಷ್ಟೇ. ಆದರೆ ಬೆಂಗಳೂರಲ್ಲಿ 1100 ರೂಪಾಯಿ, 3 ಪಟ್ಟು ಜಾಸ್ತಿ ಬರುತ್ತೆ. ರೀ, ಬೆಂಗಳೂರಲ್ಲಿ ಅದರದೇ ಆದ ಖರ್ಚಿರುತ್ತೆ. ಆದ್ರೆ ಇಲ್ಲಿಗೆ ನೀವು ತರ್ತಿರೋ 350 ರೂಪಾಯಿ ಸಂಬಳನೇ ಸಾಕು. ನಾವು ಅದರಲ್ಲೇ ನೆಮ್ಮದಿಯಾಗಿದ್ದೀವಲ್ಲ. ನಮ್ಗೇನಾದ್ರೂ ಸಾಲ ಇದೆಯಾ ಅಥವಾ ಏನಾದ್ರೂ ಸಮಸ್ಯೆ ಇದೆಯಾ? ಇಲ್ಲ. 3-4 ಜನ ಮಕ್ಕಳಿದ್ದಾರೆ, ಅವ್ರನ್ನ ಓದಿಸ್ಬೇಕು ಬೆಳೆಸ್ಬೇಕು ಅಂತ ಹೆದರ್ಕೋತೀವ? ಇಲ್ವಲ್ಲ ರೀ. ಇರೋನು ಒಬ್ನೇ ಮಗ. 350 ರೂಪಾಯಿ 3 ಜನಕ್ಕೆ ಸಾಕು. ಅದ್ರಲ್ಲಿ 50 ರೂಪಾಯಿ ಉಳಿಸ್ತಿದ್ದೀನಲ್ಲ ನಾನು. ನಿನಗೆ ಗೊತ್ತಿದೆ ಅಲ್ವಾ ಶಂಕರಿ, ನಾನು ಚಿಕ್ಕವನಾಗಿದ್ದಾಗಿಂದನೂ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದು ನನ್ನ ಆಸೆ. ಬಡವನಾಗಿ ಹುಟ್ಟಿ ಬಡವನಾಗೇ ಸಾಯ್ಬೇಕಾ? ಈ ಹಳ್ಳಿನಲ್ಲಿ ನನ್ನ ಪ್ರತಿಭೆನ ಗುರುಸೋರು ಯಾರಿದ್ದಾರೆ ಹೇಳು? ಇಲ್ಲಿ ಬೆಳೆಯೋಕೆ ಅವಕಾಶ ಎಲ್ಲಿದೆ ಹೇಳು? ಅದೇ ಸಿಟಿನಲ್ಲಿ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಕೆಲಸ ಹುಡುಕೊಂಡು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸಂಪರ್ಕ ಮಾಡ್ಬೋದು. ನನಗೆ ಬೆಳೀಲಿಕ್ಕೆ ಅವಕಾಶ ಇದೆ. ನಾನು ಒಂದು ದೊಡ್ಡ ಸ್ಕೂಲ್ ಕಟ್ಟಬೇಕು, ಅದರಲ್ಲಿ 100 ಜನಕ್ಕೆ ಕೆಲಸ ಕೊಡಬೇಕು. ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಹೆಸರು ಮಾಡಬೇಕು. ಅದೇ ನನ್ನ ಆಸೆ, ಅದೇ ನನ್ನ ಕನಸು. ನೀವು ಇಲ್ಲೇ ಇರಿ. ಮೊದಲು ನಾನು ಬೆಂಗಳೂರಿಗೆ ಹೋಗಿ ಸ್ವಲ್ಪ ಅನುಭವ ಪಡ್ಕೊಂಡು ಕೆಲಸ ಮಾಡಿ ಆಮೇಲೆ ನಿಮ್ಮನ್ನು ಅಲ್ಲಿ ಕರೆಸ್ಕೋತೀನಿ. ಅಲ್ಲ ರೀ, ಅಲ್ಲಿ ಹೋದ್ಮೇಲೆ ಊಟಕ್ಕೆ ಉಳ್ಕೊಳ್ಳೋದಕ್ಕೆ ಏನ್ ಮಾಡ್ತೀರಾ? ಇಷ್ಟೆಲ್ಲ ಕಷ್ಟಪಡೋದು ಬೇಕಾ? ಮನುಷ್ಯನ್ಗೆ ಸಾಕು ಅನ್ನೋ ಮನಸ್ಥಿತಿ ಇದ್ರೆ ಬೆಳೆಯಕ್ಕಾಗಲ್ಲ. ಬೇಕು ಅನ್ನೋ ಮನಸ್ಥಿತಿ ಇದ್ರೆ ಬೆಳೆಯಕ್ಕಾಗೋದು. ನಾವು ಕಷ್ಟ ಅಂತ ಕೂತ್ಕೊಂಡ್ರೆ ಬೆಳೆಯಕ್ಕಾಗಲ್ಲ. ನಮ್ಮ ಮುಂದಿನ ಪೀಳಿಗೆ ಶ್ರೀಮಂತರಾಗಲೇಬೇಕು. ಅವ್ರಿಗೇನು ಬೇಕು ಅಂದ್ರೂ ನಾವು ಕೊಡಬೇಕು. ಅದಕ್ಕೆಲ್ಲ ನಾವು ಕಷ್ಟಪಟ್ಟು ದುಡಿಲೇಬೇಕು. ನಮ್ಮದು ಬಡವರ ವಂಶ. ಈ ಬಡತನ ನನ್ನ ವಂಶಕ್ಕೆ ಕೊನೆ ಆಗಬೇಕು. ನನ್ನ ಆಸೆ, ನನ್ನ ಕನಸು ಈಡೇರಬೇಕು ಅಂದರೆ ನನ್ನ ಜೊತೆ ನೀ ಕೈ ಜೋಡಿಸ್ಲೇಬೇಕು. ನೋಡಿ, ನೀವು ಏನೇ ಮಾಡಿದ್ರೂ ನನ್ನ ಬೆಂಬಲ ಇದ್ದೇ ಇರುತ್ತೆ. ಮೊದಲು ಊಟ ಮಾಡಿ. ನನ್ಗನ್ಸಿದ್ದನ್ನ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಅಲ್ಲ ರೀ, ನೀವಲ್ಲಿಗೆ ಹೋಗೋದು, ಸ್ಕೂಲ್ ಕಟ್ಟೋದು, ಜನಗಳಿಗೆ ಕೆಲಸ ಕೊಡೋದು, ಅದನ್ನೆಲ್ಲ ಬೆಂಗಳೂರಿಗೆ ಹೋಗಿ ಯಾಕೆ ಮಾಡಬೇಕು? ಇದೇ ಊರಲ್ಲೇ ಇಟ್ಕೊಂಡು ಮಾಡ್ಬೋದಲ್ಲ. ಶಂಕರಿ, ಬೆಂಗಳೂರಲ್ಲಿ ಒಂದು ಸ್ಕೂಲಲ್ಲಿ 2000ದಿಂದ 3000 ಮಕ್ಕಳಿರ್ತಾರೆ. ಇಲ್ಲಿ ನರ್ಸರಿಯಿಂದ 10th ವರೆಗೆ ಬರೀ 180 ಮಕ್ಕಳಿದ್ದಾರೆ. ಅಲ್ಲಿ ಒಂದು ಸೆಕ್ಷನ್ ಅಲ್ಲೇ 200 ಜನ ಮಕ್ಕಳಿರ್ತಾರೆ. ಅರ್ಥ ಮಾಡ್ಕೋ ಶಂಕರಿ. 280 ಜನ ಇಟ್ಕೊಂಡು ಏನು ಮಾಡೋದಿಲ್ಲಿ ಹೇಳು? ಅದೇ ಬೆಂಗಳೂರಲ್ಲಿ ವರ್ಷಕ್ಕೆ 30,000ದಿಂದ 35,000 ರೂಪಾಯಿ ಫೀಸ್ ಕಲೆಕ್ಷನ್ ಮಾಡ್ಬೋದು. ಇಲ್ಲಿ ಮಕ್ಕಳನ್ನ ಹೇಗೆ ಓದಿಸೋದು? ಅವರು ಫೀಸ್ ಕಟ್ಟಕ್ಕಾಗಲ್ಲ ಅಂತಾರೆ. ಗೌರ್ಮೆಂಟ್ ಸ್ಕೂಲಲ್ಲೂ ಸೇರಿಸಲ್ಲ. ಆದರೆ ಬೆಂಗಳೂರಲ್ಲಿ
ಫೀಸ್ ಕಟ್ಟೋದ್ರ ಜೊತೆಗೆ ಬಿಲ್ಡಿಂಗ್ ಫಂಡ್ನು ಕೊಡ್ತಾರೆ. ನಾ ಎಲ್ಲಾನು ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿರೋದು. ದಯವಿಟ್ಟು ಅರ್ಥ ಮಾಡ್ಕೋ ಶಂಕ್ರಿ. ನನ್ಗೇನು ಇಲ್ಲ ರೀ, ಆದ್ರೆ ನಮ್ಮ ಮಗುಗೆ ತಂದೆ ಪ್ರೀತಿ ಸಿಗಲ್ವೇನೋ ಅಂತ ನೀವ್ ಯಾವಾಗ್ಲೂ ಒಂದ್ಸಲಿ ಬರ್ತೀರಾ. ಅಷ್ಟ್ರಲ್ಲಿ ಮಗು ತಂದೆ ಪ್ರೀತಿ ಮರ್ತ್ ಹೋಗುತ್ತೋ ಏನೋ ಅಂತ. ನಾನೇನು ನಿಮ್ಮನ್ನ ಶಾಶ್ವತವಾಗಿ ಇಲ್ಲೇ ಇರಿ ಅಂತ ಹೇಳ್ತಾ ಇದ್ದೀನ. ನಾನು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದ್ಮೇಲೆ ನಿಮ್ಮನ್ನು ಎಲ್ಲ ಅಲ್ಲಿಗೆ ಕರೆಸ್ಕೋತೀನಿ. ಅವಾಗೆಲ್ಲ ಒಟ್ಟಿಗೆ ಇರೋಣ. ಅಲ್ಲ ರೀ, ಒಬ್ಬ ಮನುಷ್ಯ ಯಾವ ಸಪೋರ್ಟ್ ಇಲ್ಲದೆ ಬೆಳಿಬೇಕು ಅಂದ್ರೆ ಎಷ್ಟೋ ವರ್ಷಗಳು ಬೇಕಾಗುತ್ತೆ. ಅಲ್ಲಿವರೆಗೂ ನೀವು ನಾನು ಬೇರೆ ಇರ್ಬೇಕಾ ಹೇಳಿ? ನೋಡಿ, ಮಗು ಆಗಿದ್ದಾಗ್ಲೇ ಅದಕ್ಕೆ ತಂದೆ ಪ್ರೀತಿ ಬೇಕಾಗಿರೋದು. ಅವ್ರು ಬೆಳೆದ್ಮೇಲೆ ಅದಕ್ಕೆ ತಂದೆ ಪ್ರೀತಿ ಕೊಟ್ಟು ಏನ್ ಪ್ರಯೋಜನ? ನಿನ್ನ ಮಾತು ಕೇಳ್ಕೊಂಡು ನಾ ಇಲ್ಲೇ ಇದ್ರೆ ನಮ್ಮ ಮುಂದಿನ ಪೀಳಿಗೆನೂ ಬಡವರಾಗೇ ಇರಬೇಕು. ಒಂದು ಬೇಕು ಅಂದಾಗ ಮತ್ತೊಂದನ್ನು ತ್ಯಾಗ ಮಾಡಲೇಬೇಕಮ್ಮ. ನೋಡು, ಹೆಂಡತಿ ಮಕ್ಕಳಿಗೋಸ್ಕರ ನನ್ನ ಆಸೆಗಳನ್ನ ಕನಸುಗಳನ್ನ ಬಲಿ ಕೊಡೋಕೆ ನಾನು ತಯಾರಿಲ್ಲ. ನಾನೇನು ಹಾಳಾಗೋಕ್ಕೋಸ್ಕರ ನಿನ್ನ ಪರ್ಮಿಷನ್ ಕೇಳ್ತಾ ಇದ್ದೀನ? ಯಾರಿಗೆ ಅವಕಾಶ ಸಿಕ್ಕಿದೆ ಹೇಳು? ದೇವರು ಜೀವನದಲ್ಲಿ ಅವಕಾಶ ಕೊಡೋದು ಒಂದೇ ಸಾರಿ. ಅದನ್ನು ನಾವು ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದರೆ ಮುಂದೆ ನಾವೇ ಕಣ್ಣೀರು ಹಾಕೊಂಡು ಕೂತ್ಕೋಬೇಕಾಗುತ್ತೆ. ನನಗೆ ನನ್ನ ಮಗು ಮೇಲೆ ಪ್ರೀತಿ ಇಲ್ವೋ, ಆದರೆ ನನ್ನ ರೀತಿ ಅವನು ಬೇರೆಯವ್ರ ಎದುರುಗಡೆ ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ನನಗಿಷ್ಟ ಇಲ್ಲ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಇದು ನನ್ನ ಆಸೆ. ಆಯ್ತು, ನೀವು ಧೈರ್ಯವಾಗಿ ಹೋಗಿ ಬನ್ನಿ. ಇಲ್ಲಿದೆಲ್ಲ ನಾನು ನೋಡ್ಕೊಳ್ತೀನಿ. ಸ್ವಲ್ಪ ವರ್ಷ ನೀನು ಅಡ್ಜಸ್ಟ್ ಮಾಡ್ಕೊಂಡಿರು, ಆಮೇಲೆ ನಿನ್ಗೆ ಅರ್ಥ ಆಗುತ್ತೆ ಯಾಕೆ ನಾನು ಈ ಡಿಸಿಷನ್ ತಗೊಂಡೆ ಅಂತ. ಇವರು ಆಮೇಲೆ ಬೆಂಗಳೂರಿಗೂ ಬಂದ್ರು. ತುಂಬಾ ಚೆನ್ನಾಗಿ ಕೆಲ್ಸಾನೂ ಮಾಡಿದ್ರು. ಮೇಷ್ಟ್ರಾಗಿ ಒಳ್ಳೆ ಹೆಸರು ತಗೊಂಡ್ರು. ಇವ್ರು ಕೆಲಸ ಮಾಡ್ತಿದ್ದ ಶಾಂಭವಿ ಎಜುಕೇಶನಲ್ ಸ್ಕೂಲ್ ಇವರಿಂದಾಗಿ ತುಂಬಾ ಎತ್ತರಕ್ಕೆ ಬೆಳೀತು. ಇವರ ಶ್ರದ್ಧೆ, ಹಾರ್ಡ್ ವರ್ಕ್ನ ಗಮನಿಸಿ ಅಲ್ಲಿ ಓನರ್ ಸಾಧಾರಣ ಮೇಷ್ಟ್ರಾಗಿದ್ದ ಇವರನ್ನ HM ಆಗಿ ಪ್ರಮೋಟ್ ಮಾಡಿದ್ರು.